Functions of placenta. The placenta facilitate the supply of oxygen and nutrients. ಎಷ್ಟೋ ಸಾರಿ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ, ಇದನ್ನು ಕರೆಕ್ಟಾಗಿ ಲಿಸ್ಟ್ ಮಾಡಿಕೊಂಡ್ರೆ ಆಯಿತು. ಇದು ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಟು ದಿ ಎಂಬ್ರಿಯೋ ಅಂಡ್ ಆಲ್ಸೋ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಕ್ರಿಟರಿ ವೇಸ್ಟ್. ಅಂದರೆ ಯೂಸ್ಫುಲ್ನ ಅಲ್ಲಿಗೆ ಹೋಗ್ತದೆ, ವೇಸ್ಟನ್ನು ತಂದು ಮದರ್ಗೆ ಹಾಕಿ ಮದರಿಂದ ಸಿಸ್ಟಮಿಂದ ಹೊರಗಡೆ ಹೋಗ್ತದೆ. ದ ಪ್ಲಾಸೆಂಟ್ ಈಸ್ ಕನೆಕ್ಟೆಡ್ ಟು ದಿ ಎಂಬ್ರಿಯೋ ಥ್ರೂ ಎನ್ ಅಂಬೆಲಿಕಲ್ ಕಾರ್ಡ್. ಅಂಬೆಲಿಕಲ್ ಯಾವುದರಿಂದ ಆಗಿದೆ ಅಂತ ಹೇಳಿದ್ದೀನಲ್ಲ, ಕೋರಿಯಾನಿಕ್ ಪಾರ್ಟು, ಅಲಂಟೈಟಿಕ್ ಪಾರ್ಟು, ಸ್ಮಾಲ್ ಪಾರ್ಷಿಯಲಿ ಯೋಗ್ ಸ್ಯಾಕ್ ಎಲ್ಲ ಸೇರಿ ಒಂದು ಒಕ್ಕಳು ಬಳ್ಳಿ ಅಂತ ಹೇಳ್ತೀವಿ, ಅಂಬೆಲಿಕಲ್ ಕಾರ್ಡ್. ಅದರ ಮುಖಾಂತರ ಕಮ್ಯುನಿಕೇಶನ್ ಆಗ್ತದೆ. ಬಟ್ ಸರ್ಫೇಸ್ ಬ್ಯಾರಿಯರ್ ಇಸ್ ದೇ ಸ್ಕ್ವಾಮಸ್ ಎಪಿಥೀಲಿಯಂ. ಪ್ಲಾಸೆಂಟಾ ಆಲ್ಸೋ ಆಕ್ಟ್ ಆಸ್ ಎನ್ ಎಂಡೋಕ್ರೈನ್ ಟಿಶ್ಯೂ. ನೋಡಿ, ಕ್ರಮವಾಗಿ ತಿಳ್ಕೊಳ್ಳಿ. ಇಲ್ಲಿ ಓವರಿ ಎಸ್ಟ್ರೋಜನ್ ಅದು ಗ್ಲ್ಯಾಂಡುಲಾರ್, ಕಾರ್ಪಸ್ ಲುಟಿಯಮು ಪ್ರೊಜೆಸ್ಟರಾನ್ ಅಂತ ಅದು ಗ್ಲ್ಯಾಂಡುಲಾರ್. ಈಗ ಪ್ಲಾಸೆಂಟನ್ನು ಕೂಡ ಗ್ಲ್ಯಾಂಡುಲಾರ್. ಪ್ಲಾಸೆಂಟ ಡೆವಲಪ್ ಆಗಿದೆ, ಇಂಪ್ಲಾಂಟ್ ಆಗಿದೆ ಅಂದರೆ ಅಲ್ಲಿ ಹ್ಯೂಮನ್ ಕೋರಿಯನ್ ಗೊನಡೋಟ್ರೋಫಿನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನು ಇದೆಲ್ಲವೂ ಸೆಕ್ರೀಟ್ ಆಗ್ತದೆ. ಸೊ ಇಟ್ ಈಸ್ ಇಂಡಿಕೇಶನ್ ಆಫ್ ಇಂಪ್ಲಾಂಟೇಶನ್. ಅದು ಕನ್ಸೀವ್ಡ್ ಅಂತ ಹೇಳ್ತೀವಿ. ಕನ್ಸೀವ್ ಆಗಿದೆ ಅನ್ನೋಕ್ಕೆ ಗುರುತು ಅವರವರ ಯೂರಿನ್ನಲ್ಲಿ ಕೆಲವು ಹಾರ್ಮೋನನ್ನು ಟೆಸ್ಟ್ ಮಾಡಿದ್ರೆ, ಪ್ರೆಗಾ ಕಿಟ್ ಅಂತ ಈಗ ಮಾರ್ಕೆಟ್ಗಳಲ್ಲಿ ಸಿಗ್ತದೆ, ಅದನ್ನಲ್ಲಿ ಜಸ್ಟ್ ಯೂರಿನ್ ಡ್ರಾಪ್ ಹಾಕಿದ್ರೆ ಅದು ಕಲರ್ ಕೊಟ್ಟು ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬಿಡ್ತಾರೆ. ಅಂದರೆ ಯಾವಾಗಲೂ ಈ HCG HPL ಕೆಲವೆಲ್ಲ ಇಂಪ್ಲಾಂಟ್ ಆಗಿದ್ದಾಗ ಮಾತ್ರ ಸಿಗುವಂಥದ್ದು. ಅದು ಯೂರಿನ್ ಮುಖಾಂತರ ಬರ್ತದೆ, ಅದನ್ನು ನಾವು ಟೆಸ್ಟ್ ಮಾಡ್ಬೋದು. ಅಡಿಷನಲಿ ಇಟ್ ಸೆಕ್ರೇಟ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್, ಕಾರ್ಟಿಸಾಲು, ಪ್ರೊಲಾಕ್ಟಿನು, ಥೈರಾಕ್ಸಿನು ಇದೆಲ್ಲವನ್ನು ಪ್ಲಾಸೆಂಟಾ ಸೆಕ್ರೇಟ್ ಮಾಡ್ತದೆ, ಡಿಪೆಂಡ್ಸ್ ಅಪ್ ದಿ ನೆಸೆಸಿಟಿ. ಇದರಲ್ಲಿ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಲ್ಲಿ ಸೆಕ್ರೇಟ್ ಆಗ್ತದೆ, ಇಲ್ಲೂ ಸೆಕ್ರೇಟ್ ಆಗ್ತದೆ. ಆ್ಯಂಡ್ ಕನ್ಫರ್ಮ್ ದ ಪ್ರೆಗ್ನೆನ್ಸಿ, ಏನೂ ತೊಂದರೆ ಆಗದಾಗೆ ನೋಡ್ಕೊಳ್ತಾ ಹೋಗ್ತದೆ. ಅದರಿಂದ ಇದು ಪ್ರತಿ ಎಕ್ಸಾಮ್ಲು ಕೇಳ್ತಾರೆ, ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಇದನ್ನು ನೋಟ್ ಮಾಡಿಕೊಂಡು ನೀವು ಕಲೆಕ್ಟ್ ಮಾಡಬೇಕು. ಓಕೆ, ಸೊ ಇದರ ಮಧ್ಯದಲ್ಲಿ ಮೇನ್ ನಿಮ್ಮ ಬುಕ್ಕಲ್ಲಿರುವಂಥದ್ದು ಆ ಎಗ್ ಝೈಗೋಟಿಂದ ಎಂಬ್ರಿಯೋ ಆಗೋ ತನಕ ತಿಳ್ಕೊಂಡಿದ್ದೀರಿ. ಅದರಲ್ಲಿ ಭಾಳ ಮುಖ್ಯವಾದ ಸ್ಟೇಜ್ಗಳು ಮಾತ್ರ ಇಲ್ಲಿ ಆರ್ಗ್ಯಾನೋಜೆನೆಸಿಸ್ ಅಂತ ಹೇಳ್ತೀವಿ. ಆರ್ಗನ್ಗಳು ಎಲ್ಲ ಆಗ್ತದೆ, ಯಾವುದು ಒಂದೊಂದು ಭಾಗದಲ್ಲಿ ಒಂದೊಂದು 3 ಜರ್ಮ್ ಲೇಯರ್ಸ್ನಲ್ಲಿ. ಅದರ ಮೇನ್ ಸಿಲೆಬಸ್ ಪ್ರಕಾರ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. The process of formation of different organ in the embryo is called organogenesis. ಎಂಬ್ರಿಯೋ ಹೇಗೆ, ಅದು ಎಕ್ಟೋಡರ್ಮ್ ಎಂಡೋಡರ್ಮಿಸ್ ಡೀಟೇಲ್ ನಿಮಗೆ ಕೊಟ್ಟಿಲ್ಲ. ಆಫ್ಟರ್ 1 month ಅಂದರೆ 4 weeks ದ ಎಂಬ್ರಿಯೋಸ್ ಹಾರ್ಟ್ ಈಸ್ ಫಾರ್ಮ್ಡ್. 1 ತಿಂಗಳಿಗೆ ಹೃದಯ ಪ್ರಾರಂಭ ಆಗ್ತದೆ ಬಡಿಲಿಕ್ಕೆ. ಬೈ ದ ಎಂಡ್ ಆಫ್ ದಿ 2nd month ಅಂದರೆ ಎಷ್ಟಾಯಿತು, ವೀಕ್ಸ್ ಅಲ್ಲಿ ಬರುವಂಥದ್ದು 8 weeks ಆಯಿತು ಪ್ರೆಗ್ನೆನ್ಸಿ. ದ ಫೀಟಸ್ ಡೆವಲಪ್ಸ್ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್. ಕೈ ಕಾಲುಗಳು ಅದರಲ್ಲಿ ಬರುವಂಥ ಬೆರಳುಗಳನ್ನು ನಾವು ಕಾಣ್ಬೋದು, ಒಂದು ಶೇಪ್ ಸಿಗ್ತದೆ. ಬೈ ದಿ ಎಂಡ್ ಆಫ್ 12 weeks ಅದನ್ನು ನಾವು ಫಸ್ಟ್ ಟ್ರೈಮಿಸ್ಟರ್ 3 ತಿಂಗಳು ಅಂತ ಹೇಳ್ತೇವೆ. ಆಗಲೇ ನಮಗೆ ಐಡೆಂಟಿಫಿಕೇಶನು ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಮು ಅಪಿಯರ್ ಆಗ್ತದೆ. ಮೋಸ್ಟ್ ಆಫ್ ದಿ ಮೇಜರ್ ಆರ್ಗನ್ ಸಿಸ್ಟಮ್ಸ್ ಆರ್ ಫಾರ್ಮ್ಡ್. ಉದಾಹರಣೆಗೆ ಲಿಮ್ಸ್ ಆಗಿರ್ತದೆ ಈಗಾಗಲೇ. ಎಕ್ಸ್ಟರ್ನಲ್ ಜೆನೆಟಿಯಾ ಈ 3 ತಿಂಗಳ ನಂತರ ಆ ಎಂಬ್ರಿಯೋ ಹೆಣ್ಣು ಅಥವಾ ಗಂಡು, ಮೇಲ್ ಆರ್ ಫಿಮೇಲ್, ವಿಲ್ ಬಿ ಕನ್ಫರ್ಮ್ಡ್. ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಆರ್ ವೆಲ್ ಡೆವಲಪ್ಡ್. ಯಾವಾಗ, ಫಸ್ಟ್ ಟ್ರೈಮಿಸ್ಟರ್. ಅದಕ್ಕೆ ಏನೇ ಆಗಲಿ ಅದರ ತೆಗಿಬೇಕು ಅಂದರೆ 3 ತಿಂಗಳ ಮೊದಲೇ ಪ್ಲಾನ್ ಮಾಡಬೇಕು. ಅದರ ನಂತರ ಒಂದು ಜೀವಿಯ ಕನ್ಫರ್ಮೇಷನ್ ಆಗ್ತದೆ, ಹೆಣ್ಣೋ ಗಂಡ ಅಂತ. ಅದು ಅಬಾರ್ಟ್ ಮಾಡುವುದು ಇಲ್ಲೀಗಲ್. ಓಕೆ, ದ ಫಸ್ಟ್ ಮೂಮೆಂಟ್ ಆಫ್ ದ ಫೀಟಸ್ ಅಂಡ್ ಅಪಿಯರೆನ್ಸ್ ಆಫ್ ಹೇರ್ ಆ್ಯಂಡ್ ದ ಹೆಡ್ ಆರ್ ಯೂಸಲಿ ಅಬ್ಸರ್ವ್ ಡ್ಯೂರಿಂಗ್ ದ 5th month, 5ನೇ ತಿಂಗಳಿಗೆ. ಓಕೆ, 2nd trimester 24 ವಾರಗಳಲ್ಲಿ ದ ಬಾಡಿ ಇಸ್ ಕವರ್ಡ್ ವಿತ್ ಫೈನ್ ಹೇರ್, ಐಲಿಡ್ ಸಪರೇಟ್ಸ್, ಕಣ್ಣು ಓಪನ್ ಆಗಿರ್ತದೆ. ದ ಬಾಡಿ ಇಸ್ ಕವರ್ಡ್ ವಿತ್ ಫೈನ್ ಹೇರ್, ಐಲಿಡ್ ಸಪರೇಟ್, ಆ್ಯಂಡ್
eyelashes are formed. By the end of 9 months of pregnancy, the fetus is fully developed and ready for ಡೆಲಿವರಿ. ಪಾರ್ಚುರೇಷನ್ ಅಂತ ಕರಿತೀವಿ ಡೆಲಿವರಿಗೆ. ಎಷ್ಟು 280 ದಿನ ಅಥವಾ 9 ತಿಂಗಳು ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಇರುವಂಥದ್ದು. ಅದೇ ಕ್ಯಾಟ್ ಮತ್ತು ಡ್ಯಾಗಲ್ಲಿ 2 ತಿಂಗಳು. ಎಲಿಫೆಂಟು 21 ಮಂತ್ಸ್ ಗಜಗರ್ಭ ಅಂತ ಕರಿತೇವೆ. ಯಾವುದೇ ಪ್ರಾಣಿಗಳಲ್ಲಿ ಅತ್ಯಂತ ಹೆಚ್ಚು ತಿಂಗಳುಗಳು ತಗೊಳ್ಳೋದು ಆನೆ. 21 ತಿಂಗಳು ಗೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಪೀರಿಯಡನ್ನು ನಾವು ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ಅದರಿಂದ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. 1 ತಿಂಗಳಿಗೆ ಹೇಗೆ, 2 ತಿಂಗಳಿಗೆ ಹೇಗೆ, 3 ತಿಂಗಳಿಗೆ ಹೇಗೆ, 5 ತಿಂಗಳಲ್ಲಿ ಹೇಗೆ, 6 ತಿಂಗಳು ಸ್ಟಾರ್ಟ್ ಆದಾಗೆ ದೇಹದ ಒಳಗಡೆ ಇಟ್ ಟ್ರೈ ಟು ರೆಕಗ್ನೈಸ್ ದ ವಾಯ್ಸ್. ಮುಖ್ಯವಾಗಿ ತಾಯಿಯ ವಾಯ್ಸ್ ಮಾತಾಡೋದೆಲ್ಲ ಕೇಳಿಸ್ತದೆ ಅದಕ್ಕೆ. ಆನಂತರ ಅದರ್ ಪೀಪಲ್ಸ್ ಇನ್ ದ ಫ್ಯಾಮಿಲಿ, ಫಾದರ್ ಅಂದರೆ ಕ್ಲೋಸ್ ಪ್ರಾಕ್ಸಿಮಿಟಿ ಇರುವಂಥದ್ದು, ಇಂಥದ್ದಲ್ಲೆಲ್ಲ ಅದು ರೆಕಗ್ನೈಸ್ ಮಾಡ್ತದೆ. ಸೊ ಇವನ್ ಆಫ್ಟರ್ ಪಾರ್ಚುರೇಷನ್, ಚೈಲ್ಡ್ ಬರ್ತ್ ಆದ ನಂತರ ಕೆಲವು ಸೆನ್ಸ್ಗಳನ್ನು ಅದು ಗುರುತಿಸ್ತದೆ. ಅದಕ್ಕೆ ಆ ಫ್ಯಾಮಿಲಿ ಜೊತೆಯಲ್ಲಿ ಅಟ್ಯಾಚ್ಮೆಂಟ್ ಇರ್ತದೆ ಅದಕ್ಕೆ, ಯಾಕಂದರೆ ಇಟ್ ಕ್ಯಾನ್ ರೆಕಗ್ನೈಸ್ ದ ವಾಯ್ಸ್. ಸೊ ರೋಲ್ ಆಫ್ ಹಾರ್ಮೋನ್ ಇನ್ ದ ಪ್ರೆಗ್ನೆನ್ಸಿ ಈಗಾಗಲೇ 1 by 1 ತಿಳ್ಕೊಂಡಿದ್ದೀವಿ. ಗೊನಡೋಟ್ರೋಪಿನ್, FSH, LH. ಮೇಲಲ್ಲಿ ಹೇಗೆ, ಫಿಮೇಲ್ ಹೇಗೆ ನೋಡ್ಕೊಳ್ಬೋದು. ಮೇಲ್ನಲ್ಲಿ ತಗೊಂಡ್ರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟರಿ ಹಾರ್ಮೋನ್ ಸ್ಟಿಮ್ಯುಲೇಟ್ ಗ್ರೋತ್ ಅಂಡ್ ಮೆಚುರೇಷನ್ ಆಫ್ ಗ್ರಾಫೇನ್ ಫಾಲಿಕಲ್, ಸೆಕ್ರೀಷನ್ ಆಫ್ ಎಸ್ಟ್ರೋಜನ್, ಓವರಿ ಆಯಿತು. ಹಾಗೆ ಸ್ಪರ್ಮೆಟೋಜೆನಿಸಿಸ್ ಅಲ್ಲಿ ಹೇಳ್ತೀವಿ. ಹಾಗೆ ಲುಟೇನೈಸಿಂಗ್ ಹಾರ್ಮೋನ್ ಓವುಲೇಷನ್ಗೆ ಭಾಳ ಇಂಪಾರ್ಟೆಂಟು. ಓವುಲೇಷನ್ ಆದ್ದರಿಂದಾಗಿ ಕಾರ್ಪಸ್ ಲುಟಿಯಮ್ ಇಸ್ ಫಾರ್ಮ್ಡ್. ಇನ್ ಟರ್ನ್ ಕಾರ್ಪಸ್ ಲುಟಿಯಮ್ ಸೆಕ್ರೇಟ್ ಪ್ರೊಜೆಸ್ಟ್ರಾನ್. ಪ್ರೊಜೆಸ್ಟ್ರಾನ್ ಈಸ್ ಪ್ರೆಗ್ನೆನ್ಸಿ ಹಾರ್ಮೋನು. ಹಾಗೆ ಟೆಸ್ಟೋಸ್ಟಿರಾನ್, ಇಂಟರ್ಸ್ಟಿಷಿಯಲ್ ಲಿಡಿಕ್ ಸೆಲ್ ಸೆಕ್ರೇಟ್ ಮೇಲ್ ಸೆಕ್ಸ್ ಹಾರ್ಮೋನು. ಆಂಡ್ರೋಜನ್ ಯಾವುದರಿಂದ ಇನಿಷಿಯೇಟ್ ಆಗ್ತದೆ? LH, ಲ್ಯೂಟಿಯನೈಸಮ್, ಇಂಟರ್ಸ್ಟಿಷಿಯಲ್ ಸ್ಟಿಮ್ಯುಲೇಟಿಂಗ್ ಶರ್ಮ್, ಅದು LH. LH ಇಂದಾಗಿ ಟೆಸ್ಟೋಸ್ಟಿರಾನು, ಇದು ಆಂಡ್ರೋಜನ್ ಮೇಲ್ ಇದರಲ್ಲಿ. ಸೊ ಇದು ಸ್ಟಿಮ್ಯುಲೇಟ್ ದ ಗ್ರೋತ್ ಆಫ್ ದಿ ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್, ಸ್ಪರ್ಮೆಟೋಜೆನೆಸಿಸ್ ಪ್ರಾಸೆಸ್ ಎಲ್ಲವನ್ನು ಕೂಡ. ಹಾಗೆ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರ್. ಈಸ್ಟ್ರೋಜನ್ ಫಿಮೇಲ್ನಲ್ಲಿ ಅದು ಫಾಲಿಕ್ಯುಲರ್ ಸೆಲ್ಸು ಮೆಚ್ಯೂರ್ ಆಗ್ತದೆ. ಗ್ರಾಫೇನ್ ಫಾಲಿಕಲಲ್ಲಿ ಈಸ್ಟ್ರೋಜನ್ ಸೆಕ್ರೇಟ್ ಆಗ್ತದೆ. ಆ ನಂತರ ಕಾರ್ಪಸ್ ಲುಟಿಯಮ್ಲಿ ಪ್ರೊಜೆಸ್ಟ್ರಾನ್. ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯುಟರೈನ್ ಎಂಡೋಮೆಟ್ರಿಯಮ್ ಪ್ರಿಪರೇಷನ್ and also perform different functions along with the pregnancy. So progesterone is called as pregnancy hormone. So before implantation, these estrogen progesterone is harmful because it prevents the FSH-LH. ಈ ಟೈಮ್ಗಳಲ್ಲಿ FSH-LH ಉತ್ಪತ್ತಿ ಆಗೋದಿಲ್ಲ, ಇವೆರಡು ಪ್ರಾಮಿನೆಂಟ್ ಆದಾಗ. ಅದರಿಂದ ಮೊದಲೇ ಕೊಟ್ಟರೆ ಆಗೋದಿಲ್ಲ. ಆದರೆ ಪ್ರೆಗ್ನೆಂಟ್ ಆದ ನಂತರ ಎಸ್ಟ್ರೋಜನ್ ಪ್ರೊಜೆಸ್ಟರಾನ್ ಕೊಟ್ಟರೆ ಅದು ಪ್ರಿವೆಂಟ್ ಆಗೋದಿಲ್ಲ, ಇನ್ನು ಪ್ರಮೋಟ್ ಮಾಡ್ತದೆ. ಅದು ನೆನಪಿರಲಿ. ಪಾರ್ಚುರೇಷನ್ ಅಂಡ್ ಲ್ಯಾಕ್ಟೇಷನ್. The average duration of human pregnancy is about 9 months, which is called the gestation period. So process of delivery of the fetus is called childbirth, or also called as parturition. Childbirth is parturition. Parturition induced by a complex neuroendocrine mechanism. The signals for parturition originate from the fully developed fetus and the placenta, which induce mild uterine contractions between fetus and placenta. Both initiate some contraction. This contraction is called as fetal ejection reflex. So ಅಂದರೆ ನಾವು ಕಂಪ್ಲೀಟೆಡ್ ದ ಡೇಸ್ ಅಂತ ಹೇಳಿ ಸಿಗ್ನಲ್ ಕೊಡುವ ಹಾಗೆ, ಫೀಟಸ್ ಫುಲ್ಲಿ ಡೆವಲಪ್ ಆದ ತಕ್ಷಣ ಅದು ಮತ್ತೆ ಪ್ಲಾಸೆಂಟ್ ಎರಡು ಸೇರಿ ಒಂದು ಮೈಲ್ಡ್ ಯುಟರೈನ್ ಕಂಟ್ರಾಕ್ಷನ್ಸ್ ಅಂದರೆ ಸೆನ್ಸರಿ ಆಕ್ಟಿವಿಟಿ called as fetal ejection reflex. This trigger release of oxytocin from the maternal pituitary
ಅಂದರೆ ತಾಯಿಯ ಬ್ರೈನಿಂದ ಪರ್ಟಿಕ್ಯುಲರ್ಲಿ ಪೋಸ್ಟೀರಿಯರ್ ಪಿಟ್ಯುಟರಿ ಅಂತಿದೆ, ADH ಸೆಕ್ರೆಟ್ ಮಾಡುತ್ತದಲ್ಲ ಅದೇ ಜಾಗದಲ್ಲಿ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಆಕ್ಟ್ಸ್ ಆನ್ ದಿ ಯುಟೆರೈನ್ ಮಸಲ್ಸ್ and causes stronger uterine contractions. Again, continuously in turn stimulate further secretion of oxytocin. So muscles contraction adrinda parturition takes place. The stimulatory reflex between the uterine contraction and oxytocin secretion continues, resulting in stronger and stronger contractions. So ಇಲ್ಲಿ oxytocin secrete ಆಗಲೇಬೇಕು, ಕೆಲವರು ಕಡಿಮೆ ಇರ್ತದೆ. This leads to expulsion of the baby out of the uterus through the birth canal. Soon after the infant is delivered, the placenta is also expelled out of the uterus. So then the umbilical cord is cut off. Always the finally developed fetus always lies upside down. ಅಂದರೆ ಹೆಡ್ ಹೊರಗಡೆ ಬರೋ ಹಾಗೆ ಅಪ್ಸೈಡ್ ಡೌನ್. ಓಕೆ, ಸೊ ಆನಂತರ ಅಂಬಲಿಕಲ್ ಕಾರ್ಡ್ ಕಟ್ ಮಾಡಬೇಕು. No, this is called as parturition, childbirth. ಅದರಿಂದ ಈ ಆಕ್ಸಿಟೋಸಿನ್ ಕೆಲವರಲ್ಲಿ ರಿಲ್ಯಾಕ್ಸಿನ್ ಅಂತ ಕೂಡ ಸೆಕ್ರೇಟ್ ಆಗ್ತದೆ ಪ್ಲಾಸೆಂಟಾದಲ್ಲಿ, ಅದು ಕೂಡ ಪ್ರಮೋಟ್ ದಿಸ್ ಕೈಂಡ್ ಆಫ್ parturition. Now the mammary glands of the female undergo differentiation during pregnancy and start producing milk towards the end of pregnancy by process called as lactation. So this helps the mother in feeding the newborn. ಅದು ಕೂಡ ಒಂದು ರೀತಿ ಸೆನ್ಸರಿ ಆಕ್ಟಿವಿಟಿ. ಜಸ್ಟ್ ಆಫ್ಟರ್ ದಿ parturition lactation starts. The milk produced during the initial few days of the lactation is called colostrum milk, which contains several antibodies absolutely essential to develop resistance for the newborn babies. Not only this, it maintains lifelong immunity. ಅದರಿಂದ ಕಂಪಲ್ಸರಿ ಬ್ರೆಸ್ಟ್ ಫೀಡಿಂಗ್ ಕೊಡಲೇಬೇಕು for newborn. Breast feeding during the initial period of infant growth is recommended by doctors for bringing up a healthy baby because it maintains lifelong immunity. So a flow chart is there. So after development, fetus and placenta contracts, and this is called as fetal ejection reflex, and this brings uterine contraction and secretion of oxytocin takes place. This oxytocin secreted by pituitary, and this again contracts continuously. This is flow chart. Fetus, placenta, fetal ejection reflex, uterine contraction. ಇಲ್ಲಿಂದ ಸೆಕ್ರೆಟ್ ಅದೇ ನ್ಯೂರೋ ಹೈಪೋಫೈಸಿಸ್, ನರ್ವಸ್ ಸಿಸ್ಟಮ್ ಒರಿಜಿನಲ್ ಇದು ಬರೋದು ನ್ಯೂರೋ ಹೈಪೋಫೈಸಿಸ್, ಹೈಪೋಥಾಲಮಸ್ ಪಾರ್ಟಲ್ಲಿ ಇದು ಒಂದು ಬರುವಂಥದ್ದು. ಆಂಟೀರಿಯರ್ ಅಡಿನೋ ಹೈಪೋಫೈಸಿಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. FSH, LH, LTH. ಇಲ್ಲಿ LTH ಕೂಡ ರೆಸ್ಪಾನ್ಸಿಬಲ್ ಫಾರ್ ದ ಮೆಮರಿ ಗ್ಲ್ಯಾಂಡ್ ಗ್ರೋತ್. ಲುಟಿಯೋಟ್ರೋಫಿಕ್ ಹಾರ್ಮೋನ್, ಲುಟಿಯನೈಸಿಂಗ್ ಹಾರ್ಮೋನ್ ಅಲ್ಲ, ಲುಟಿಯೋಟ್ರೋಫಿಕ್ ಹಾರ್ಮೋನು. ಸೊ ಅದನ್ನು ತಗೊಳ್ಳೋದು LTH. ಇದು ಮೆಮರಿ ಗ್ಲ್ಯಾಂಡ್ ಡೆವಲಪ್ ಎಲ್ಲ ಮಿಲ್ಕ್ ಪ್ರೊಡಕ್ಷನ್ LTH. ಎಜೆಕ್ಷನ್ ರಿಫ್ಲೆಕ್ಸ್ ಆಕ್ಷನ್ ಜಸ್ಟ್ ಆಫ್ಟರ್ ದಿ ಚೈಲ್ಡ್ ಬರ್ತ್. ಸೊ ಇಷ್ಟು ನಿಮ್ಮ ಸಿಲೆಬಸ್ ಪ್ರಕಾರ ಇರುವಂಥದ್ದು. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಸೇರಿಸಿದ್ದೇನೆ. ಈಗ ಸ್ವಲ್ಪ ಸೆಕೆಂಡ್ PUC ಕಂಟೆಂಟ್ ಅನಾಲಿಸಿಸ್ ಆ್ಯಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಐ ಗೇವ್ ದಿಸ್ ವಿತ್ ಆನ್ಸರ್. ಐ ವಿಲ್ ಸೆಂಡ್ ಸಾಫ್ಟ್ ಕಾಪಿ ಆಲ್ಸೋ and write as assignment. Don't take prints. Printing ಬೇಡ. ಹ್ಯಾಂಡ್ ಮ್ಯಾನ್ಯುವಲ್ ಡಯಾಗ್ರಾಮ್ ಇವೆಲ್ಲವೂ ಕೂಡ ಬರುವಾಗ ತೋರಿಸ್ಬೇಕು. ಓಕೆ.
ಸೊ ಇಲ್ಲಿ 14 to 2020 ಫಸ್ಟ್ ಏನು ಕೊಟ್ಟಿದ್ದಾನೆ ಅದೇ ಟೈಪು, ಭಾಳ ಇಂಪಾರ್ಟೆಂಟು, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸನ್ನ ಇಲ್ಲಿ ಬರೆದಿದ್ದೇನೆ ನೋಡಿ. ವಾಟ್ ಈಸ್ ಓವ್ಯುಲೇಷನ್? ಮಾರ್ಚ್ 2014 ರಿಲೀಸ್ ಆಫ್ ಓವಮ್, ಸೆಕೆಂಡರಿ oocyte ಫ್ರಮ್ ದ ಓವರಿ. ಅಂದರೆ ಇದು ಓವಮ್ ರಿಲೀಸ್ ಆಗ್ಬೋದು, ಸೆಕೆಂಡರಿ oocyte ಸ್ಟೇಜ್ ಆಗ್ಬೋದು, ಸಮ್ಟೈಮ್ಸ್ ಪ್ರೈಮರಿ oocyte ಆಗ್ಬೋದು. ಗ್ರಾಫೆನ್ ಫಾಲಿಕಿಂದ ಬರೋದು ಓವ್ಯುಲೇಷನ್. ಹಾಗೆ ಇಂಟರ್ಸ್ಟಿಷಿಯಲ್ ಸೆಲ್ಸ್, ಅದನ್ನು ಲೀಡಿಂಗ್ ಸೆಲ್ಸ್ ಅಂತ ಹೇಳ್ತೀವಿ, ಆಂಡ್ರೋಜನ್ ಸೀಕ್ರೆಟ್ ಅದು, ಅಥವಾ ಟೆಸ್ಟೋಸ್ಟಿರಾನ್ ಅಂತ ಕೇಳ್ಬೋದು. ವಾಟ್ ಈಸ್ ಮೆನೋಪಾಸ್? ದ ಸೆಸೇಷನ್ ಆಫ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್, ಓವ್ಯುಲೇಷನ್ ಇಂದ ಫಿಮೇಲು. ಮೇಲ್ ತಗೊಂಡ್ರೆ ಆಂಡ್ರೋಪಾಸ್ ಅಂತ ಹೇಳ್ತೀವಿ, ಫಿಮೇಲ್ನಲ್ಲಿ ಮೆನೋಪಾಸ್. ಮೆಚುರೇಷನ್ ಸ್ಟಾರ್ಟ್ ಆಗೋದು ಮೆನಾರ್ಚ್ ಅಂತ, ಹುಡುಗಿ ಮೆಚ್ಯೂರ್ ಆಗಿದ್ದಾರೆ ಅನ್ನೋ ಅರ್ಥದಲ್ಲಿ. ನೇಮ್ ದ ಫಿಸಿಕಲ್ ಅಂಡ್ ಫಿಸಿಯಾಲಜಿಕಲ್ ಕನೆಕ್ಷನ್ ಬಿಟ್ವೀನ್ ಮೆಟರ್ನಲ್ ಬಾಡಿ ಅಂಡ್ ದ ಎಂಬ್ರಿಯೋ, ಇದು ಕೂಡ 14ನೇ ಇಸ್ವಿದು, ಪ್ಲಾಸೆಂಟಾ. ಸೊ ಇಲ್ಲಿ ನೇಮ್ ದ ಲೇಯರ್ ಆಫ್ ದ ಯುಟರಸ್ ದಟ್ ಎಕ್ಸಿಬಿಟ್ ಸ್ಟ್ರಾಂಗ್ ಕಂಟ್ರಾಕ್ಷನ್, ಅಲ್ಲಿ ಸ್ಮೂತ್ ಮಸಲ್ ಕಂಟ್ರಾಕ್ಷನ್ ಇದೆ, ಮಯೋಮೆಟ್ರಿಯಮ್. ಸೊ ಇಲ್ಲಿ ಇರೋದು ಆಕ್ಚುಲಿ ಇನ್ವಾಲಂಟ್ರಿ, ಈ ಒಂದು ಆಕ್ಸಿಟೋಸಿನ್ ಇಂದ ವಾಲಂಟರಿಯಾಗಿ ಬಹಳ ಸ್ಟ್ರಾಂಗ್ ಆಗಿ ಸೆಕ್ರೆಟ್ ಆಗ್ತದೆ, ಇದು ಕಂಟ್ರಾಕ್ಟ್ ಆಗ್ತದೆ. ಸೊ 2014ನಲ್ಲಿ ನೋಡಿ, ಸ್ಪರ್ಮೆಟೋಜೆನೆಸಿಸ್, ಪ್ರಾಸೆಸ್ ಆಫ್ ಸ್ಪರ್ಮೆಟೋಜೆನೆಸಿಸ್, ಡೆಫಿನೇಷನ್, ಗ್ರೋತ್ ಫೇಸ್, ಡಿಫರೆನ್ಸಿಯೇಷನ್ ಫೇಸ್ ಅಂತ ಹೆಡ್ಡಿಂಗ್ ಹಾಕೊಂಡು ಇದು 3 ಕ್ಯಾರೆಕ್ಟರ್ನ ನೀವು ಬರಿಬೋದು. ಓಕೆ, ಇದು ವಿತ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ 5 ಮಾರ್ಕ್ಸ್ ಬರ್ತದೆ, ವಿತ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಸೊ ಇಲ್ಲಿ ನೋಡಿ, ಅದೇ 14ನೇ ಇದೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಮಿನಿಫೆರಸ್ ಟಿಬ್ಯೂಲ್. ಇದು ಫುಲ್ ಡಕ್ಟ್ ಬರೆದು ಈ ಲೇಬಲ್ಗಳನ್ನು, ಈ ಸೆಲ್ಗಳನ್ನು ಒಂದು ಲೈನ್ ಬರೆದ್ರೆ ಆಯಿತು. 3 ಮಾರ್ಕ್ಸ್ ಕೊಡ್ಬೋದು, 5 ಮಾರ್ಕ್ಸ್ ಕೊಡ್ಬೋದು, TS ಆಫ್ ಟೆಸ್ಟಿಸ್ ಅಂತ ಕೊಡ್ಬೋದು. ಇದು ಬರೀ ಸೆಮಿನಿಫೆರಸ್ ಟಿಬ್ಯೂಲ್, ಒಂದು ಡಕ್ಟ್ ಬರೆದು ಒಂದು ಪೆರಿಫೆರಲ್ ಟು ಲುಮೆನು ಅಥವಾ ಲುಮೆನ್ ಟು ಪೆರಿಫೆರಲ್ ಬರೆದಿದೆ ನೋಡಿ. ಸ್ಪರ್ಮೆಟೋಜೋವಾ, ಸ್ಪರ್ಮ್ಯಾಟಿಡ್, ಇದರ ಆಗುವಂಥ ಪ್ರಾಸೆಸ್ ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತೀನಿ. ಸೆಕೆಂಡರಿ ಸ್ಪರ್ಮೆಟೋಸೈಟ್, ಪ್ರೈಮರಿ ಸ್ಪರ್ಮೆಟೋಸೈಟ್, ಸರ್ಟೋಲಿ ಸೆಲ್, ಸ್ಪರ್ಮೆಟಗೋನಿಯಾ, ಜರ್ಮೈನಲ್ ಎಪಿಥಿಲಿಯಮ್ಮು. ಇಲ್ಲಿ ಮಧ್ಯದಲ್ಲಿರೋದು ಇದು ಕನೆಕ್ಟಿವ್ ಟಿಶ್ಯೂ, ಬ್ಲಡ್ ವೆಸಲ್ಸ್, ಏನೆಲ್ಲ ನರ್ವ್ಸ್ ಟಿಶ್ಯೂ ಎಲ್ಲ ಹೇಳ್ಬೋದು. ಹೆಚ್ಚು ಲೇಬಲ್ಗಳು ಬೇಕು ಅಂದರೆ, ಬಟ್ ಪ್ರಾಮಿನೆಂಟು ಇದಿರಬೇಕು. ಗೋನಿಯಲ್ ಸೆಲ್ಲು, ಪ್ರೈಮರಿ, ಸೆಕೆಂಡರಿ, ಸ್ಪರ್ಮೆಟಿಡು, ಸ್ಪರ್ಮೆಟೋಜೋವಾ, ಲುಮೆನು ನೋಡಿ, ಇಲ್ಲಿ ಲುಮೆನು, ಇದು ಹೊರಗಡೆ ಲೈನಿಂಗು, ಇದು ಇಂಟರ್ ಸೆಲ್ಯುಲಾರ್ ಸ್ಪೇಸ್, ಇಂಟರ್ ಟ್ಯುಬ್ಯುಲಾರ್ ಸ್ಪೇಸ್. ಇದು ಎಷ್ಟು ಲೇಬಲ್ ಮಾಡ್ಬೋದು ನೋಡಿ. ಆಕ್ಸಿಟೋಸಿನ್ ನೆಸೆಸರಿ ಫಾರ್ ಪಾರ್ಚುರೇಷನ್, ಯುಟರೈನ್ ಕಂಟ್ರಾಕ್ಷನ್, ಈಗಾಗಲೇ ನೋಡಿ ತಿಳ್ಕೊಂಡಿದ್ದೀರಿ. ಅಥವಾ ಇದು ಕಂಟ್ರಾಕ್ಷನ್ ಆಗೋದಕ್ಕೆ ಯಾವ ಹಾರ್ಮೋನ್ ಅಂತ ಕೇಳ್ಬೋದು, ಆಗ ಆಕ್ಸಿಟೋಸಿನ್. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೆನ್ಸ್ಟ್ರುವಲ್ ಸೈಕಲ್ ಅಂಡ್ ಈಸ್ಟ್ರಸ್. ಆ್ಯಕ್ಚುಲಿ ಇದು ಫಸ್ಟ್ ಪಾರ್ಟಲ್ಲೇ ಜನರಲ್ ಆಗಿರ್ತದೆ, ಅದರ ಮೆನ್ಸ್ಟ್ರೇಷನ್ ಸೈಕಲ್ ಅದರಿಂದ. ಪ್ರಾಣಿಗಳಲ್ಲಿ ಅದು ಈಸ್ಟ್ರಸ್ ಸೈಕಲ್, ಸೈಕ್ಲಿಕ್ ಚೇಂಜಸ್. ದಟ್ ಅಕರ್ಸ್ ಡ್ಯೂರಿಂಗ್ ರಿಪ್ರೊಡಕ್ಟಿವ್ ಫೇಸ್ ಆಫ್ ಪ್ರೈಮೇಟ್ಸ್, ಮೆನ್ಸ್ಟ್ರುವಲ್ ಸೈಕಲ್. ನಾನ್ ಪ್ರೈಮೇಟ್ನಲ್ಲಿ ಆಗೋದು ಈಸ್ಟ್ರಸ್ ಸೈಕಲ್, ಹೆಚ್ಚಾಗಿ 21 ದಿವಸ ಆಗ್ತದೆ. ಇದು ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ 28 ದಿನ. ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ, ಅದು ಇದಕ್ಕೆ ಸೇರ್ಕೊಂಡಿರ್ತದೆ, ನೆಕ್ಸ್ಟ್ ಚಾಪ್ಟರ್ ಬರ್ತದೆ, ಇಲ್ಲಿ MTP ಇದಲ್ಲಿ ಬರೋದಿಲ್ಲ. ಓಕೆ, ಅದು ಇನ್ನೊಂದಲ್ಲಿ ಬರ್ತದೆ, ಜಾಯ್ನ್ ಆಗಿದೆ ಅಷ್ಟೇ. ಪ್ಲಾಸೆಂಟದ ಬಗ್ಗೆ ಕೇಳಿದರೆ, ಅದು ಪ್ಲಾಸೆಂಟ್, ಕೋರೆನಿಕ್ ವಿಲ್ಲೈ. ಓವ್ಯುಲೇಷನ್ 14th ಡೇ, ಯಾವುದರ ಸಹಾಯದಿಂದ? LH ಸರ್ಜ್ ಅಂತೇಳಿ, ಮ್ಯಾಕ್ಸಿಮಮ್ ಲೆವೆಲ್ ಆಫ್ LH. ಇದು ಪೀಕ್ ಲೆವೆಲ್ ಬರ್ತದೆ, ಮ್ಯಾಕ್ಸಿಮಮ್ ಇದು LH. ಕೊಲೆಸ್ಟ್ರಾಮ್ ಈಗಾಗಲೇ ಹೇಳಿದ್ದೀನಿ, ದ ಮಿಲ್ಕ್ ಪ್ರೊಡ್ಯೂಸ್ ಬೈ ಮದರ್ ಡ್ಯೂರಿಂಗ್ ದಿ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್. ಅದರಲ್ಲಿ ಇರುವಂಥದ್ದು ಆಂಟಿಬಾಡೀಸ್ ಇರ್ತದೆ ನೋಡಿ. ಇಲ್ಲೊಂದು ಪ್ರಶ್ನೆ ಬಂದಿದೆ, ವಾಟ್ ಈಸ್ ಮೆನಾರ್ಚ್ ಅಂತ. ದ ಫಸ್ಟ್ ಮೆನ್ಸ್ಟ್ರೇಷನ್ ಬಿಗಿನ್ಸ್ ಅಟ್ ಪ್ಯೂಬರ್ಟಿ ಇಸ್ ಕಾಲ್ಡ್ ಮೆನಾರ್ಚ್, ಆನ್ಸೆಟ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಇನ್ ಫೀಮೇಲ್. ಆಯಿತಾ. ಮೆನೋಫಾಸ್ ನಿಲ್ಲುವಂಥದ್ದು ಸಾಮಾನ್ಯ 45 to 50 ಇಯರ್ಸ್ನಲ್ಲಿ ಮೆನೋಪಾಸ್. ಅದು ಕೂಡ ಒಂದು ಅಡಾಪ್ಟೇಷನ್, ಇಲ್ಲದೇ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಎಗ್ಸ್ ಕಂಟಿನ್ಯೂಸ್ಲಿ, ಬಟ್ ಶಿ ಕ್ಯಾನ್ ಕ್ಯಾರಿ ಆಸ್ ಎ ಸರೋಗೇಟ್ ಮದರ್. ಆಯಿತಾ. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಈಗಾಗಲೇ ಹೇಳಿದ್ರಿ, ಫುಲ್ಲಿ ಡೆವಲಪ್ಡ್
fetus and placenta produce some axon colors. Fetal ejection reflex, it's under control neuroendocrine mechanism ಅಂತ ಹೇಳ್ತೀವಿ. In turn result in the secretion of oxytocin. ನೋಡಿ ಇಲ್ಲಿ ಮಾರ್ಚ್ 2020 ಈ ಲಾಸ್ಟ್ ಎಕ್ಸಾಮ್ನಲ್ಲಿ ಕೊಟ್ಟಿದ್ದಾರೆ ನೀಟ್ ಲೇಬಲ್ ಡಯಾಗ್ರಾಮು. ಮೇಯ್ನ್ ಲೇಬಲ್ಗಳನ್ನು ಮಾಡಿ 10 ಲೇಬಲ್ ಇರುವಾಗೆ ನೋಡ್ಕೊಳ್ಳಿ ಯಾವಾಗಲೂ. ನೋಡಿ ಇದು ವಾಲ್, ಪೆರಿಮೆಟ್ರಿಯಮು, ಮಯೋಮೆಟ್ರಿಯಮು, ಎಂಡೋಮೆಟ್ರಿಯಮ್, ಓಕೆ, ಎಪಿಮೆಟ್ರಿಯಮ್ ಅಥವಾ ಪೆರಿಮೆಟ್ರಿಯಮ್ ಅಂತ. ಇದು ಬಾಡಿ ಕ್ಯಾವಿಟಿಯ ಲೈನಿಂಗು. ಇದು ಸ್ಮೂತ್ ಸ್ಕ್ವಾಮಸ್ ಎಪಿಥೆಲಿಯಂ ಇರ್ತದೆ. ಸೊ ಇಲ್ಲಿ ಹೆಚ್ಚಾಗಿ ಕ್ಯೂಬಾಯ್ಡಲ್ ಎಪಿಥೆಲಿಯಂ ಇರ್ತದೆ, ಸಿಲಿಯೇಟೆಡ್ ಕ್ಯೂಬಾಯ್ಡಲ್ ಎಪಿಥೆಲಿಯಂ ಬರ್ತದೆ. ಸೊ ಲೇಬಲ್ ನೋಡಿ, ಇದು ಲಿಗಮೆಂಟ್ಸ್ಗಳಿದು, ಲಿಗಮೆಂಟ್ಸ್, ಓವರಿ, ಫಿಮ್ರಿ, ಇನ್ಫಂಡ್ಯೂಬುಲಮ್, ಆಂಫುಲ್ಲ, ಇಸ್ತ್ಮತ್. ಇದೊಂದು ಬಹಳ ನೆನಪಲ್ಲಿ ಇಟ್ಕೊಳ್ಳಿ. ಆಂಫುಲ್ಲದಲ್ಲಿ ಮಾತ್ರ ಇದ್ದಾಗ ಫರ್ಟಿಲೈಸೇಷನ್ ಆಯ್ತಾ. ಎಗ್ ಇಲ್ಲಿ ಟ್ರಾವೆಲ್ ಆಗಿಬಿಟ್ರೆ ಇಟ್ ಲೂಸ್ ಇಟ್ಸ್ ಫರ್ಟೈಲ್ ಆಕ್ಟಿವಿಟಿ ಆಯ್ತಾ. ಇದು ಯುಟರೈನ್ ಕ್ಯಾವಿಟಿ, ಇದು ಮೇಲೆ ಫಂಡಸ್, ಓಕೆ. ಮತ್ತೆ ಬರ್ತದೆ ಇಲ್ಲಿ ಸರ್ವೆಕ್ಸ್, ಇದು ಸರ್ವಿಕಲ್ ಕೆನಾಲ್, ಇದು ವೆಜೈನಲ್ ಕೆನಾಲ್. ಸೊ ಎಕ್ಸ್ಟರ್ನಲ್ ಜೆನಿಟಿಲಿ ಏನು ಕೇಳೋದಿಲ್ಲ, ಅದರೂ ಕೂಡ ಓಪನಿಂಗು, ವೆಸ್ಟಿಬಿಲ್ಲು, ಕ್ಲಿಟೋರಿಸ್, ಫಿಬಿಸ್, ಅದು ಲೇಬಿಯಾ ಮೇಜರ್, ಮೈನರ್, ಹೈಮೆನ್, ತುಂಬ ಇದೆ. ಓಕೆ, ಸೆಕ್ರೇಷನ್ ಮಾಡೋಕ್ಕೆ ಯಾವುದು ಗ್ಲ್ಯಾಂಡುಲಾರ್ ಇಲ್ಲ, ಓನ್ಲಿ ಬಲ್ಬೋ ಯುರೇಥ್ರಲ್, ಬಾರ್ತೋಲಿನ್ ಅಂತ ಬರ್ತದೆ. ಮೇಲಲ್ಲಿ ಬಲ್ಬೋ, ಇಲ್ಲಿ ಬಾರ್ತೋಲಿನ್ ಗ್ಲ್ಯಾಂಡ್ ಅಂತ, ಅದನ್ನು ನೋಟ್ ಮಾಡ್ಕೊಳ್ಬೋದು. ಬಾರ್ತೋಲಿನ್ ಗ್ಲ್ಯಾಂಡ್ ಇಲ್ಲಿ ಮ್ಯೂಕಸ್ ಲೂಬ್ರಿಕೇಶನ್ ಆಗೋಕ್ಕೆ. ಹಾಗೆ ಮೇಲಿಂದ ಬರುವಂಥ ಪ್ರಿಫಿಷಿಯಲ್ ಕೂಡ ಅಲ್ಲಿ ಮ್ಯೂಕಸ್ ಲೂಬ್ರಿಕೇಶನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಹಾರ್ಡ್ ಇದ್ದರೆ. ಓಕೆ, ಸೊ ಮಾರ್ಚ್ 15 ಸರ್ಟೋಲಿಸೆಲ್ ಪ್ರೊವೈಡ್ ನರಿಸ್ಮೆಂಟ್, ನ್ಯೂಟ್ರಿಷನ್. ಸರ್ಟೋಲಿಸೆಲ್ ಎಲ್ಲಿರ್ತದೆ? ಇನ್ ಬಿಟ್ವೀನ್ ದ ಸೆಲ್ಸ್ ವಿತಿನ್ ದಿ ಸೆಮಿನಿಫೆರಸ್ ಟ್ಯೂಬ್ಯುಲ್. ಲೀಡಿಂಗ್ ಸೆಲ್ಸ್ ಇನ್ ಬಿಟ್ವೀನ್ ದ ಡಕ್ಟ್, ಅದೇ ನೆನಪಿರಲಿ. ಕಾರ್ಪಸ್ ಲೂಟಿಯಮು, ಸೆಕ್ರೇಷನ್ ಆಫ್ ಪ್ರೊಜೆಸ್ಟರಾನ್, ಪ್ರೆಗ್ನೆನ್ಸಿ ಹಾರ್ಮೋನು. 2015 ಪ್ಲಾಸೆಂಟಲ್ ಹಾರ್ಮೋನ್ಗಳು, ಇದು ಫಂಕ್ಷನ್ನಲ್ಲಿ ಹೇಳಿದ್ದೇನೆ. ಅದರಲ್ಲಿ ಭಾಳ ಮುಖ್ಯವಾಗಿ ಹಾರ್ಮೋನ್ ಕೇಳಿದ್ದಾರೆ. ಹ್ಯೂಮನ್ ಕೋನಿಯನಿಕ್ ಗೊನಾಡೋಟ್ರೋಫಿನು, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ನು, ಈಸ್ಟ್ರೋಜನು, ಪ್ರೊಜೆಸ್ಟನು, ಇವು 4 ಭಾಳ ಇಂಪಾರ್ಟೆಂಟು. ಸೊ ಕೆಲವು ಟೈಮ್ ರಿಲ್ಯಾಕ್ಸಿನ್ ಕೂಡ ಇರ್ತದೆ, ಅದನ್ನು ನೋಡ್ಕೊಳ್ಬೋದು. ನೋಡಿ ಇಲ್ಲಿ ಕೊಟ್ಟಿದ್ದೇನೆ, ರಿಲ್ಯಾಕ್ಸಿನ್ ಈಸ್ ಆಲ್ಸೋ ಪ್ರೊಡ್ಯೂಸ್ ಇನ್ ಲೇಟರ್ ಸ್ಟೇಜ್. ಓಕೆ, ಆಕ್ಸೆಸರಿ ಡಕ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಕೇಳಿದ್ದಾರೆ ನೋಡಿ. ರೀಟೇ ಟೆಸ್ಟಿಸ್, ವ್ಯಾಸ ಎಫರೆನ್ಸಿಯಾ, ಎಪಿಡಿಡೈಮಿಸ್, ವಾಸ ಡಿಫರೆನ್ಸ್. ಸೊ ಇಲ್ಲಿ ಟೆಸ್ಟಿಸ್ ಇದು ಎಜಾಕ್ಯುಲೇಟ್ ಬ್ಲಡ್ ಕಡೆ ತಗೊಂಡ್ರೆ ಇದನ್ನು ಹೇಳ್ಕೊಳ್ಬೋದು. ನೋಡಿ ಈಗ ಇದು 14 ಮತ್ತು 15 2 ವರ್ಷನೂ ಕೇಳಿದ್ದಾರೆ. ಆಗ ಆಲ್ಟರ್ನೇಟ್ ಆಗಿ ಕೇಳ್ಬೋದು. ಸೊ ಬರೆಯೋ ಚಿತ್ರ ಬರೆದು ನೋಡಿ, ಇದು ಯೂರಿನರಿ ಬ್ಲಾಡರ್ ಮಧ್ಯದಲ್ಲಿ ಆ್ಯಂಗಲ್ ತಗೊಳ್ಳಿ, ಆನಂತರ ಇವೆರಡು ಟೆಸ್ಟಿಸ್ ಬರೀರಿ, ಇವೆರಡನ್ನ ಜಾಯಿನ್ ಮಾಡಿ, ಆಗ ನೀಟಾಗಿ ಬರಿಬೋದು. ಲೈಟ್ ಆಗಿ ಬರೆದು ಆನಂತರ ಡಾರ್ಕ್ ಮಾಡಿ. ಸೊ ಭಾಳ ಮುಖ್ಯವಾಗಿ ಲೇಬಲು ಟೆಸ್ಟಿಸ್, ಎಪಿಡಿಡೈಮಿಸ್, ವಾಸ ಡಿಫರೆನ್ಸ್, ಎಜಾಕ್ಯುಲೇಟರಿ ಡಕ್ಟ್. ಆ ನಂತರ 3 ಗ್ಲ್ಯಾಂಡ್ ಬರೀರಿ, ಸೆಮಿನಲ್ ವೆಸಿಕಲ್, ಪ್ರಾಸ್ಟೇಟ್ ಗ್ಲ್ಯಾಂಡು, ಪ್ರಿಫ್ಯೂಸಿಯಲ್ ಗ್ಲ್ಯಾಂಡ್ ಅಥವಾ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಆ ನಂತರ ಎಜಾಕ್ಯುಲೇಟರಿ ಡಕ್ಟ್ ಆ್ಯಂಡ್ ಸಪೋರ್ಟೆಡ್ ಬೈ ಸಾಫ್ಟ್ ಅಂತ ಕಳಿತೀವಿ. ಇದು ಗ್ಲ್ಯಾನ್ಸ್ ಪೆನಿಸ್. ಈ ಗ್ಲ್ಯಾನ್ಸ್ ಪೆನಿಸ್ ಟಿಪ್ ಇದು ಕವರ್ಡ್ ಬೈ ಫೋರ್ ಸ್ಕಿನ್. ಓಕೆ, ಇದು ಗ್ಲ್ಯಾನ್ಸ್ ಪೆನಿಸ್. ಸೊ ಇಷ್ಟು ಲೇಬಲ್ ಮಾಡ್ಬೋದು. ಸೆಕ್ಷನ್ನಲ್ಲಿ ಲೈಟಾಗಿ ಬೇಕಾದರೆ ತೋರಿಸ್ಬೋದು, ಇನ್ನೂ ಹೆಚ್ಚು ಲೇಬಲ್ ಬೇಕಾದರೆ. ನೋಡಿ, ಇದು ಸೆಮಿನಿಫೆರಸ್ ಟ್ಯೂಬ್ಯುಲ್ ಕಂಪಾರ್ಟು, ಇದು ರೀಟೇ ಟೆಸ್ಟಿಸ್, ಇದು ಎಫರೆನ್ಸಿಯಾ, ಇದು ಎಪಿಡೈಮಿಸ್, ಇದು ವಾಸ ಡಿಫರೆನ್ಸ್. ಸೊ ಸೆಕ್ಷನಲ್ ವ್ಯೂ ಕೂಡ ನೋಡಿದ್ದೀರಿ ನೋಡಿ. 5 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಇದು ಕೇಳ್ಬೋದು. ಇದು ಮಾರ್ಚ್ 2014 ಕೇಳಿದ್ದಾರೆ. ಹೆಡ್, ಟೈಲ್, 3 ಟೈಲ್ ಭಾಗ, ನೆಕ್, ಅದರಲ್ಲಿ 2 ಲೇಬಲ್, ಪ್ರಾಕ್ಸಿಮಲ್ ಕನ್ವಲ್ಯೂಟಿವ್ ಟ್ಯೂಬ್ಯುಲ್, ಡಿಸ್ಟಲ್ ಕನ್ವಲ್ಯೂಟಿವ್ ಟ್ಯೂಬ್ಯುಲ್, ನ್ಯೂಕ್ಲಿಯಸ್, ಎಕ್ರೊಸೋಮಲ್ ಕ್ಯಾಪು, ಕವರ್ ಬೈ ಪ್ಲಾಸ್ಮಾ ಮೆಂಬ್ರೇನು. ಇದು ಇಂಪಾರ್ಟೆಂಟ್ ಲೇಬಲ್ಲು. ನೆಬೆನ್ಕರ್ನ್, ಮೈಟೋಕಾಂಡ್ರಿಯಾ, ಇನ್ ಬ್ರಾಕೆಟ್ ಕ್ಯಾನ್ ರೈಟ್ ನೆಬೆನ್ಕರ್ನ್. ಅದರಿಂದ ಇದು ಕೂಡ 5 ಮಾರ್ಕ್ಸ್ ನಿಮಗೆ ಕೇಳ್ಬೋದು.
ಊಜೆನೆಸಿಸ್ ಮಾರ್ಚ್ 2014 ಕೇಳಿದ್ದಾರೆ. 2 ಕ್ವಶನ್ ಇಲ್ಲಿ. ಮಾರ್ಚ್ ಅಲ್ಲಲ್ಲೇ ಇದು ಮಾಡ್ಕೊಳ್ಬೋದು. ಮಾರ್ಚ್ನಲ್ಲಿ ಕೂಡ ಕೇಳಿದ್ದಾರೆ, 14ನೇ ಇಸ್ವಿನಲ್ಲಿ 2 ಸಾರಿ ಕೇಳಿದ್ದಾರೆ ದ ಸಬ್ ಕ್ವಶನ್ಸ್. ಓಕೆ, ಸೊ ಅಲ್ಲಿ ಹೇಳುವ ಹಾಗೆ ನೋಡಿ, ಅಟ್ ಪ್ಯೂಬರ್ಟಿ ಓನ್ಲಿ 60,000 to 80,000 ಪ್ರೈಮರಿ oocytes, ಆದರೆ 28 ದಿನಕ್ಕೆ ಒಂದು ಸೆಕೆಂಡರಿ ಫಾಲಿಕಲಿಂದ ಅಥವಾ ಗ್ರಾಫೇನ್ ಫಾಲಿಕಲಿಂದ ರಿಲೀಸ್ ಆಗೋದು. ಸೊ ಪೋಲಾರ್ ಬಾಡಿ ಪ್ರಾಸೆಸ್ ಆಗುವಂಥದ್ದನ್ನ ಇಲ್ಲಿ ಹೇಳ್ಬೋದು. ರೆಪ್ರೆಸೆಂಟೇಷನ್ ಅಲ್ಲಿ ಹಾಕೊಳ್ಬೋದು 5 ಮಾರ್ಕ್ಸ್ ಕೇಳೋದ್ರಿಂದ. ಸೊ ಇಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ನೋಡಿ, ಊಜೆನೆಸಿಸ್ 5 ಮಾರ್ಕ್ಸ್ ಆದರೆ ಇನ್ಕ್ಲೂಡಿಂಗ್ ದಿಸ್ ಯು ಹ್ಯಾವ್ ಟು ರೈಟ್. ಓಕೆ, 46, 33, 23 ಪ್ರೈಮರಿ oocyte, ಸೆಕೆಂಡರಿ oocyte, ಇಲ್ಲಿ ಓವಮ್ ಈಸ್ ಆಲ್ಸೋ ಕಾಲ್ಡ್ ಊಟಿಡ್. ಇಲ್ಲಿ ಫರ್ದರ್ ಮೆಚುರೇಷನ್ ಇಲ್ಲ, ಬಟ್ ಸ್ಪರ್ಮ್ಯಾಟಿಡ್ನಲ್ಲಿ ಹಂಗಲ್ಲ. ಸ್ಪರ್ಮ್ಯಾಟಿಡ್ ಟು ಸ್ಪರ್ಮ್ಯಾಟೈಸೋವಾ ಇನ್ವಾಲ್ವ್ ದ ಸ್ಪರ್ಮಿಯೋಜೆನೆಸಿಸ್ ಪ್ರಾಸೆಸ್. ಸೊ ಈಗಾಗಲೇ ಬಂದಿದೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೋಡಿ, ಮಾರ್ಚ್ 2019 ಕೇಳಿರೋದು. ಸೊ ಇಲ್ಲಿ ಜಸ್ಟ್ 3 ಮಾರ್ಕ್ಸ್ ರೆಪ್ರೆಸೆಂಟ್ ಮಾಡ್ತಾರೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಆ್ಯಡ್ ಮಾಡಿದ್ರೆ 5 ಮಾರ್ಕ್ಸ್. ಇಂದ ಇದು ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಇದು ಸುಮಾರು ಸಾರಿ ಕೊಟ್ಟಿದ್ದಾರೆ. ಮೆಮರಿ ಗ್ಲ್ಯಾಂಡ್ 2019 ಕೊಟ್ಟಿದ್ದಾರೆ. ಅದರಲ್ಲಿ ಪರ್ಟಿಷನ್ ಆಗ್ತದ್ದು ಜೂನ್ 19, ಮಾರ್ಚ್ 19 ಎರಡಲ್ಲೂ ಕೊಟ್ಟಿದ್ದಾರೆ. ಜೂನು ರಿಪೀಟೆಡ್, ಮಾರ್ಚಲ್ಲಿ ಕೊಟ್ಟಿದ್ದಾರೆ, ಪುನಃ ಜೂನಲ್ಲಿ ಅದೇನೇ ಕೊಟ್ಟಿದ್ದಾರೆ ಮೆಮರಿ ಗ್ಲ್ಯಾಂಡ್. ಎಷ್ಟಾಗಿ ನೆಗ್ಲೆಕ್ಟ್ ಮಾಡ್ತೇವೆ ಎಂತ ಇದು ಚಿತ್ರ ಅಂತೇಳಿ. ಆದರೆ ಇಲ್ಲಿ ಲೇಬಲ್ಗಳನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಓಕೆ, ಮೆನ್ಸ್ಟ್ರಲ್ ಸೈಕಲ್ ಕೂಡ ಕೊಟ್ಟಿದ್ದಾರೆ, ಇವೆಂಟ್ಸ್ಗಳು ಮಾರ್ಚ್ 2019 ಈಗ ಬರುವಂಥದ್ದು. ಸೊ ಇಷ್ಟು ಇದರಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಅನ್ನು ಕೇಳಿದ್ದೇವೆ. ಅಸೈನ್ಮೆಂಟ್ ಕೊಟ್ಟದನ್ನು ಹ್ಯಾಂಡ್ ರಿಟರ್ನ್ ಮಾಡಬೇಕು, ಬಂದಾಗ ಸಬ್ಮಿಟ್ ಮಾಡಬೇಕು. ಓಕೆ.